ಮಾರ್ಟ್ಗೇಜ್ ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ಅಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ಹಲೋ. ರಾಜೇಶ್ ಕಾರು ಖರೀದಿ ಮಾಡೋದಕ್ಕೆ ಯೋಚನೆ ಮಾಡಿದ್ದಾರೆ. ತನ್ನ ಜೊತೆಗೆ ಶೋರೂಮ್ಗೆ ಬಾ ಅಂತ ಶಂತನು ಬಳಿ ರಾಜೇಶ್ ಕೇಳ್ತಾರೆ. ಲೋನ್ ಮಾಡಿದ್ದೀರಾ ಅಥವಾ ಕ್ಯಾಶ್ ಕೊಟ್ಟಿದ್ದೀರಾ ಅಂತ ಶಂತನು ಕೇಳ್ತಾರೆ. ನನ್ನ ಹತ್ರ 7-8 ಲಕ್ಷ ರೂಪಾಯಿ ಇಲ್ಲ, ಹೀಗಾಗಿ ಸಾಲ ಮಾಡಬೇಕು ಅಂತ ರಾಜೇಶ್ ಹೇಳ್ತಾರೆ. ಅದಕ್ಕೆ ಶಂತನು ಹೇಳೋದು ಏನಂದ್ರೆ, ಯಾಕೆ ಸ್ವಲ್ಪ ಸಮಯ ಕಾದು ನಂತರ ಕಾರು ಖರೀದಿಸಬಾರ್ದು. ಅದಕ್ಕೆ ರಾಜೇಶ್ ಪ್ರತಿಕ್ರಿಯೆ, ಸ್ವಲ್ಪ ಸಮಯ ಕಾದ್ರೆ ಕಾರಿನ ಬೆಲೆ ಕಡಿಮೆ ಆಗುತ್ತದೆಯೇ? ಅದಕ್ಕೆ ಶಂತನು ಹೇಳ್ತಾನೆ, ಇಲ್ಲ ಕಡಿಮೆ ಆಗೋದಿಲ್ಲ, ಆದ್ರೆ ನಿಮ್ಮ ಖರ್ಚು ಕಡಿಮೆ ಆಗುತ್ತೆ ಅಂತ. ಇದನ್ನ ಕೇಳಿ ರಾಜೇಶ್ಗೆ ಆಶ್ಚರ್ಯ ಆಗುತ್ತೆ. ಖರ್ಚು ಕಡಿಮೆ ಆಗೋದು ಹೇಗೆ ಅಂತ ಕೇಳ್ತಾರೆ. ರಾಜೇಶ್ ಅವರ ಹಾಗೆ ಹೆಚ್ಚಿನ ಜನರಿಗೆ ಕಾರು ಖರೀದಿಸಬೇಕು ಅನ್ನೋದು ಎರಡನೆಯ ದೊಡ್ಡ ಆರ್ಥಿಕವಾದ ನಿರ್ಧಾರ. ಮೊದಲನೆಯ ದೊಡ್ಡ ನಿರ್ಧಾರ ಮನೆ ಖರೀದಿ ಮಾಡೋದು. ಹೀಗಾಗಿ ಫಿನಾನ್ಷಿಯಲ್ ಪ್ಲಾನ್ ಸರಿಯಾಗಿ ಮಾಡಿಕೊಳ್ಳೋದು ಅಗತ್ಯ. ಬಜೆಟ್ ಫಿಕ್ಸ್ ಮಾಡೋದು ಮೊದಲ ಹಂತ. ಇದನ್ನೇ ಇನ್ನೊಂದು ರೀತಿ ಹೇಳೋದಾದರೆ, ನೀವು ಕಾರಿಗೆ ಎಷ್ಟು ಖರ್ಚು ಮಾಡಬೇಕು ಅಂತ ನಿರ್ಧಾರ ಮಾಡಬೇಕು. ಸದ್ಯ ಮಿಡ್ ರೇಂಜ್ ಕಾರಿನ ಬೆಲೆ ಸುಮಾರು 7ರಿಂದ 10 ಲಕ್ಷ ರೂಪಾಯಿ ಇದೆ. ನಿಮ್ಮ ಆದಾಯ, ವೈಯಕ್ತಿಕ ಆದ್ಯತೆಗಳು ಮತ್ತು ಇತರೆ ಅವಶ್ಯಕತೆಗಳನ್ನು ಆಧರಿಸಿ ನೀವು ಕಾರನ್ನು ಆಯ್ಕೆ ಮಾಡಬೇಕು. ಹಾಗಂತ ನೀವು ಫಿಕ್ಸ್ ಮಾಡಿದ ನಂತರ ನಿಮ್ಮ ಬಜೆಟ್ಗೆ ಸ್ಟಿಕ್ ಆನ್ ಆಗಬೇಕು. ಬಜೆಟ್ ಫಿಕ್ಸ್ ಮಾಡಿದ ನಂತರ ಮುಂದಿನ ಕೆಲಸ ಹಣಕ್ಕೆ ವ್ಯವಸ್ಥೆ ಮಾಡೋದು. ಇದನ್ನು ಮಾಡೋದಕ್ಕೆ 2 ಮಾರ್ಗಗಳಿವೆ. ಹಣ ಉಳಿಸಿ ಕಾರು ಖರೀದಿಸುವುದು ಅಥವಾ ಆಟೋ ಲೋನ್ ತೆಗೆದುಕೊಳ್ಳೋದು. ಯಾವ ವಿಧಾನ ನಿಮಗೆ ಸೂಕ್ತ ಅಂತ ನಾವೀಗ ನೋಡ್ತಾ ಹೋಗೋಣ. ಫೈನಾನ್ಷಿಯಲ್ ಪ್ಲಾನಿಂಗ್ ಅಥವಾ ಕಾರು ಖರೀದಿ ಮಾಡೋಕೆ ಹಣ ಉಳಿಸೋದು, ಇದರಲ್ಲಿ 2 ಅನುಕೂಲಗಳಿವೆ. ವೆಚ್ಚ ಕಡಿಮೆ ಆಗುತ್ತೆ. EMI ಬಗ್ಗೆ ಚಿಂತಿಸಬೇಕಾಗಿಲ್ಲ. ಕಾರಿಗೆ ನೀವು ಎಷ್ಟು ಸಮಯ ಕಾಯಬಹುದು ಅನ್ನೋದು ಕೂಡ ಮುಖ್ಯ, ಯಾಕಂದ್ರೆ ಇದು ಹೂಡಿಕೆಯ ಅವಧಿಯನ್ನು ನಿರ್ಧರಿಸುತ್ತೆ. ಕಾರನ್ನು ಖರೀದಿಸಲು ನೀವು ಹೆಚ್ಚು ಸಮಯ ಕಾದಷ್ಟು ನಿಮ್ಮ ಹೂಡಿಕೆ ಬೆಳೆಯುತ್ತದೆ. ರಾಜೇಶ್ ಇಂದು 7 ಲಕ್ಷ ರೂಪಾಯಿ ಬೆಲೆಯ ಕಾರು ಖರೀದಿಸಬೇಕು ಅಂದುಕೊಂಡಿದ್ದಾರೆ. ಆದರೆ ಈಗಲ್ಲ, ಬದಲಿಗೆ ಮುಂದಿನ 5 ವರ್ಷದಲ್ಲಿ ಅವರಿಗೆ ಖರೀದಿ ಮಾಡಬೇಕಿದೆ. ಕಾರಿನ ಬೆಲೆ 5 ವರ್ಷಗಳಲ್ಲಿ 7 ಲಕ್ಷ ರೂಪಾಯಿ ಹಾಗೇ ಇರೋದಿಲ್ಲ. ಆಟೋ ಕಂಪನಿಗಳು ವರ್ಷಕ್ಕೆ 2-3 ಬಾರಿ ಕಾರಿನ ಬೆಲೆಯನ್ನು 1ರಿಂದ 3% ಹೆಚ್ಚಿಸುತ್ತವೆ. ಒಟ್ಟಾರೆಯಾಗಿ ಅಂದಾಜು ಮಾಡೋದಾದ್ರೆ ವರ್ಷಕ್ಕೆ 7ರಿಂದ 8% ಏರಿಕೆಯಾಗಬಹುದು. 5 ವರ್ಷಗಳಲ್ಲಿ 7 ಲಕ್ಷ ರೂಪಾಯಿ ಕಾರಿನ ಬೆಲೆ ಯಾವುದಾಗಿರಬಹುದು ಅಂತ ನೋಡೋಕೆ ಹಣದುಬ್ಬರ ಕ್ಯಾಲ್ಕುಲೇಟರ್ಗಳು ನಿಮಗೆ ಸಹಾಯ ಮಾಡುತ್ತೆ. ಹಣದುಬ್ಬರ ಕ್ಯಾಲ್ಕುಲೇಟರ್ ಪ್ರಕಾರ ನೀವು ಇವತ್ತು ಯಾವುದಾದ್ರೂ ಒಂದು ಐಟಮ್ ಖರೀದಿ ಮಾಡೋಕೆ 7 ಲಕ್ಷ ರೂಪಾಯಿ ಖರ್ಚು ಮಾಡುತ್ತೀರಿ ಅಂತಾದರೆ 5 ವರ್ಷಗಳ ನಂತರ ಸುಮಾರು 10,30,30,000 ರೂಪಾಯಿ ಖರ್ಚು ಮಾಡಬೇಕಾಗುತ್ತೆ. ಒಂದು ವೇಳೆ ವಾರ್ಷಿಕ ಹಣದುಬ್ಬರ 8% ಆಗಿದೆ ಅಂದಿಟ್ಕೊಳ್ಳೋಣ. ಅಂದರೆ ಇಂದು 7 ಲಕ್ಷ ರೂಪಾಯಿ ಬೆಲೆಯ ಗಾಡಿ ಖರೀದಿ ಮಾಡೋಕೆ ನೀವು 10,30,30,000 ರೂಪಾಯಿಯನ್ನ ಇಟ್ಟುಕೊಂಡಿರಬೇಕು. ಈ 10 ಲಕ್ಷ ರೂಪಾಯಿ ಸಂಗ್ರಹಿಸುವುದಕ್ಕೆ ನಿಮ್ಮ ಇನ್ವೆಸ್ಟ್ಮೆಂಟ್ ಪ್ಲಾನ್ ಮಾಡಿಕೊಳ್ಬೇಕು. ಇನ್ವೆಸ್ಟ್ಮೆಂಟ್ ಗೋಲ್ 5 ವರ್ಷಗಳು. ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡೋದು ಸೂಕ್ತವಲ್ಲ, ಯಾಕಂದರೆ ಮಧ್ಯಮ ಅವಧಿಯಲ್ಲಿ ಈಕ್ವಿಟಿ ಮ್ಯೂಚುವಲ್ ಫಂಡ್ಗಳು ವೋಲ್ಟೈಲ್ ಆಗಬಹುದು. ಹೀಗಾಗಿ ಕಡಿಮೆ ವೋಲ್ಟಲಿಟಿ ಇರುವ ಕಡೆ ನೀವು ಹೂಡಿಕೆ ಮಾಡಬೇಕಾಗತ್ತೆ. ಆಗ ಮಾತ್ರ ನೀವು ಹಣದುಬ್ಬರವನ್ನು ಎದುರಿಸುವ ಲಾಭ ಪಡಿಬಹುದು. ನೀವು ಯಾವ ರೀತಿಯ ಮ್ಯೂಚುವಲ್ ಫಂಡ್ಗಳಲ್ಲಿ ಹೂಡಿಕೆ ಮಾಡಬೇಕು ಅನ್ನೋದನ್ನ ತಜ್ಞರಿಂದ ತಿಳಿಯೋಣ. हम अनुमान यहाँ से 5 साल है तो हम प्योर इक्विटी में निवेश ना कर हाइब्रिड कैटेगरी जो इक्विटी और डेट का कॉम्बिनेशन होता है उसके लिए हम जा सकते हैं, निवेश कर सकते हैं। 13,000 की SIP हमको हाइब्रिड कैटेगरी के फंड्स में करनी है। आप ICICI प्रूडेंशियल का हाइब्रिड इक्विटी फंड ले सकते हैं या कैनरा रोबेको का हाइब्रिड इक्विटी फंड ले सकते हैं। हम कम से कम यहाँ से 9 से 10% का अनुमान लगाकर हमारे ये कार खरीदने की जो प्लानिंग है वो इन्वेस्टमेंट से कर सकते हैं। अगर वन टाइम इन्वेस्टमेंट पॉइंट ऑफ व्यू से एक मुश्त निवेश अगर हमको करना है तो कम से कम 6.5 लाख का निवेश हमको करना होगा, एक मुश्त निवेश करना होगा। 9 से 10% का अनुमान लगाकर हाइब्रिड कैटेगरी में आने वाले 5 सालों में हम ये रकम जुटाकर हमारा कार खरीदने का जो सपना है वो पूरा कर सकते हैं। ಹೂಡಿಕೆ ಮಾಡಲು ಸರಿಯಾದ ಮಾರ್ಗ ಯಾವುದು ಅನ್ನೋದು ನಿಮಗೆ ಈಗ ಗೊತ್ತಾಗಿದೆ. ನಿಮಗೆ ಬೇಕಿರುವ ಕಾಲಕ್ಕೆ 10,30,30,000 ರೂಪಾಯಿ ಪಡೆಯೋಕೆ ಪ್ರತಿ ತಿಂಗಳು ಎಷ್ಟು ಹಣ ಹಾಕಬೇಕಾಗತ್ತೆ ಅನ್ನೋದು ಈಗ ಇರುವ ಪ್ರಶ್ನೆ. ಗೋಲ್ SIP ಕ್ಯಾಲ್ಕುಲೇಟರ್ ಪ್ರಕಾರ
ಅಂದಾಜು 8% ರಿಟರ್ನ್ ಇರುತ್ತೆ ಎಂದುಕೊಂಡ್ರೆ ಮುಂದಿನ 5 ವರ್ಷಗಳವರೆಗೆ ನಿಮ್ಮ SIP 14,018 ರೂಪಾಯಿ ಆಗಿರಬೇಕು. ಆದರೆ 10% ರಿಟರ್ನ್ ಬರುತ್ತೆ ಎಂದು ಊಹಿಸಿದರೆ SIP ಮೊತ್ತ 13,301 ರೂಪಾಯಿ ಆಗಿರಬೇಕು. ಮ್ಯೂಚುವಲ್ ಫಂಡ್ ರಿಟರ್ನ್ಸ್ ಮಾರುಕಟ್ಟೆಯ ರಿಸ್ಕ್ಗಳಿಗೆ ಒಳಪಟ್ಟಿರುತ್ತೆ. ಅಂದರೆ ಮಾರುಕಟ್ಟೆಗೆ ಅನುಗುಣವಾಗಿ ರಿಟರ್ನ್ ಹೆಚ್ಚು ಕಡಿಮೆ ಆಗಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಹೂಡಿಕೆಯ ಗುರಿಯನ್ನು ಗಮನದಲ್ಲಿ ಇರಿಸಿಕೊಳ್ಳಿ. ಇದರಿಂದ ನೀವು SIP ಮೊತ್ತವನ್ನು ಹೆಚ್ಚಿಸಬಹುದು ಅಥವಾ ಕೊರತೆ ಬಿದ್ದರೆ ಫಂಡನ್ನು ಬದಲಿಸಬಹುದು. 5 ವರ್ಷ ಅನ್ನೋದು ದೀರ್ಘಾವಧಿ. ನಿಮ್ಮ ಬಜೆಟ್ ಹೆಚ್ಚಳ ಮಾಡಬೇಕು ಅಂತ ನೀವು ಭಾವಿಸಬಹುದು. ಆಗ ನಿಮ್ಮ ಬಜೆಟ್ನ ಜೊತೆಗೆ ನಿಮ್ಮ SIPಯನ್ನು ಹೆಚ್ಚಿಸಬೇಕು. ಅನೇಕರು 2 ರಿಂದ 3 ವರ್ಷಗಳಲ್ಲಿ ಕಾರು ಖರೀದಿ ಮಾಡೋದಕ್ಕೆ ಪ್ಲಾನ್ ಮಾಡಿದರೆ, ಕೆಲವರು 8 ರಿಂದ 10 ವರ್ಷಗಳಲ್ಲಿ ಕಾರು ಖರೀದಿ ಮಾಡಬೇಕು ಅಂತ ಪ್ಲಾನ್ ಮಾಡ್ಕೋತಾರೆ. ಹಾಗಾದರೆ ಅಂಥವರು ಎಲ್ಲಿ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಕಂಡು ಹಿಡಿಯೋಣ. अगर हमारा जो टाइम होराइजन है कार खरीदने का, प्रॉपर प्लानिंग है, 9 से 10 साल का टाइम होराइजन है, तो हम 12% अनुमान से भी प्योर इक्विटी कैटेगरी के म्यूचुअल फंड्स में निवेश कर ये कार खरीदने का जो हमारा सपना है वो पूरा कर सकते हैं. ಕಾರು ಖರೀದಿಗೆ ಎರಡನೇ ಮಾರ್ಗ ಅಂದ್ರೆ ವೆಹಿಕಲ್ ಲೋನ್ ಮಾಡೋದು. ಇದರ ಪ್ರಯೋಜನ ಅಂದ್ರೆ ನೀವು ವಾಹನ ಖರೀದಿ ಮಾಡೋಕೆ ಕಾಯಬೇಕಾಗಿಲ್ಲ. ಸಾಲಕ್ಕೆ ಅಪ್ರೂವಲ್ ಸಿಕ್ಕ ತಕ್ಷಣ ಕಾರು ನಿಮ್ಮ ಮನೆ ಎದುರು ನಿಂತಿರುತ್ತೆ. ಆದರೆ ಕಂತುಗಳು ಕಾರಿನ ಬೆಲೆಗಿಂತ ಹೆಚ್ಚಾಗುತ್ತದೆ. ಹೆಚ್ಚಿನ ವಾಹನ ಸಾಲಗಳು ವಾಹನಕ್ಕೆ ಎಷ್ಟು ಬೆಲೆ ಇದೆಯೋ ಅದರ 80 ರಿಂದ 90% ಹಣವನ್ನು ಸಾಲವಾಗಿ ಕೊಡುತ್ತವೆ. ಕೆಲವು ಬ್ಯಾಂಕ್ಗಳು ಅಥವಾ NBFCಗಳು 100% ಫೈನಾನ್ಸ್ ಒದಗಿಸುತ್ತವೆ. ಸಾಮಾನ್ಯವಾಗಿ ಆಟೋ ಲೋನ್ನ ಬಡ್ಡಿ ದರಗಳು ಸುಮಾರು 9%ನಿಂದ ಪ್ರಾರಂಭವಾಗುತ್ತೆ. ಉದಾಹರಣೆಗೆ SBI ಕಾರು ಸಾಲದ ಬಡ್ಡಿ ದರ 8.85%ನಿಂದ ಪ್ರಾರಂಭವಾಗುತ್ತದೆ. ICICI ಬ್ಯಾಂಕ್ನ ಇಂಟ್ರೆಸ್ಟ್ ರೇಟ್ 9.10%ನಿಂದ ಶುರುವಾಗುತ್ತೆ. ಬಡ್ಡಿ ದರವು ನಿಮ್ಮ ಕ್ರೆಡಿಟ್ ಸ್ಕೋರ್ ಮತ್ತು ಸಾಲದ ಅವಧಿಯನ್ನು ಅವಲಂಬಿಸಿರುತ್ತೆ. ರಾಜೇಶ್ ಸಾಲ ಮಾಡಿ 7 ಲಕ್ಷ ರೂಪಾಯಿ ಮೌಲ್ಯದ ಕಾರನ್ನು ಖರೀದಿಸಿದ್ದಾರೆ ಎಂದುಕೊಳ್ಳೋಣ. ಮೊದಲು ಅವರು 20% ಅಡ್ವಾನ್ಸ್ ಪೇ ಮಾಡಬೇಕಾಗತ್ತೆ. ಅಂದರೆ 1,40,000 ರೂಪಾಯಿ ಕಟ್ಟಬೇಕು. ಉಳಿದ 5,60,000 ರೂಪಾಯಿಗೆ ಸಾಲ ಸಿಗುತ್ತೆ. ಅದರ ಮೇಲೆ ಅವರು EMI ಕಟ್ಟಬೇಕಾಗತ್ತೆ. 9% ಬಡ್ಡಿ ದರ ಇದೆ ಅಂದುಕೊಂಡ್ರೆ 5 ವರ್ಷಗಳ ಸಾಲಕ್ಕೆ ಅವರ EMI 11,625 ರೂಪಾಯಿ ಆಗುತ್ತೆ. ಇಡೀ ಅವಧಿಯಲ್ಲಿ ಸುಮಾರು 7 ಲಕ್ಷ ರೂಪಾಯಿ ಕಟ್ಟಬೇಕಾಗತ್ತೆ. ಇದರಲ್ಲಿ ಸುಮಾರು 1,40,000 ರೂಪಾಯಿ ಬಡ್ಡಿ ಆಗಿರುತ್ತೆ. कार खरीदना जो होता है वो एक डेप्रिसिएबल एसेट होता है. तो हम अनुमान हमेशा ये कहते हैं कि जो आप कार खरीदने का सोच रहे हो वो लोन से ना लेकर हम निवेश कर प्रॉपर प्लानिंग कर हमको ये गोल अचीव करना है. अगर हमको लोन पॉइंट ऑफ व्यू से करना है, क्योंकि हमारा कैश फ्लो ये परमिट नहीं करता कि मैं निवेश कर प्लानिंग कर मैं उसको नहीं खरीद पाऊंगा और इमीडिएटली मुझे अगर वो कार खरीदनी है, लोन पॉइंट ऑफ व्यू से एटलीस्ट 20% आपको डाउन पेमेंट करना है और 80% का जो अमाउंट है वो आप लोन लेकर कर सकते हैं. ಬಡ್ಡಿ ದರದ ಜೊತೆಗೆ ಪ್ರೊಸೆಸಿಂಗ್ ಫೀಸ್ ಇರುತ್ತೆ. EMI ಮಿಸ್ ಮಾಡಿಕೊಂಡ್ರೆ ದಂಡ ಪಾವತಿಸಬೇಕಾಗತ್ತೆ. ಸಾಲವನ್ನು ಮರುಪಾವತಿ ಮಾಡೋಕೆ ಆಗದಿದ್ರೆ ಬ್ಯಾಂಕ್ ನಿಮ್ಮ ಕಾರನ್ನು ಜಪ್ತಿ ಮಾಡಬಹುದು. ಮತ್ತೊಂದೆಡೆ ನೀವು ಸಾಲವನ್ನು ಮೊದಲೇ ರೀಪೇ ಮಾಡಿದರೆ ಫೋರ್ಕ್ಲೋಜರ್ ಚಾರ್ಜ್ ಕಟ್ಟಬೇಕಾಗುತ್ತೆ. ರಾಜೇಶ್ ಕಾರು ಖರೀದಿಗೆ ಫಿನಾನ್ಷಿಯಲ್ ಪ್ಲಾನ್ ಮಾಡಿದರೆ ಬಡ್ಡಿಯಲ್ಲಿ ಸುಮಾರು 1.5 ಲಕ್ಷ ರೂಪಾಯಿ ಉಳಿಸಬಹುದು. ಆದರೆ ಇಲ್ಲಿ ಆಯ್ಕೆ ಮತ್ತು ಅವಶ್ಯಕತೆ ಬಹಳ ಮುಖ್ಯ. ಕಾರು ನಿಮ್ಮ ಮನೆ ಎದುರಿಗೆ ಬಂದು ನಿಲ್ಲೋದಕ್ಕೆ ನೀವು ಕಾಯಬಹುದು ಅಂತಾದರೆ ಸೇವ್ ಮಾಡಿದ ನಂತರ ಪರ್ಚೇಸ್ ಮಾಡುವ ತಂತ್ರ ಬಳಸಬಹುದು. ನಿಮಗೆ ಕಾರ್ ತುರ್ತಾಗಿ ಅಗತ್ಯವಿದ್ದರೆ ಸಾಲವನ್ನು ತೆಗೆದುಕೊಳ್ಳೋದು ಉತ್ತಮ. 2 ಅಂಶಗಳನ್ನು ಸರಿಯಾಗಿ ಚರ್ಚೆ ಮಾಡಿದ ನಂತರವೇ ಒಳ್ಳೆಯ ನಿರ್ಧಾರವನ್ನು ನೀವು ತೆಗೆದುಕೊಳ್ಳಿ. ಓಕೆ, ಈ ರೀತಿಯ ಇನ್ನಷ್ಟು ಮಾಹಿತಿ ಮತ್ತು ಪರ್ಸನಲ್ ಫಿನಾನ್ಸ್ ವಿಚಾರಗಳಿಗೆ ಡೌನ್ಲೋಡ್ ಮಾಡಿ Money9 ಕನ್ನಡ ಆ್ಯಪ್ ಹಾಗೂ ಯೂಟ್ಯೂಬ್ನಲ್ಲಿಯೂ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.